ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸರ್, ಈಗೇನು ನೋಡ್ತಾ ಇದ್ದೀರಾ, ಈ ಸದ್ಯಕ್ಕೆ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ. ಸೊ ರಿಲೇಟೆಡ್ ಟು ಬಂದುಬಿಟ್ಟು ನಿಮಗೆ SSBಗೆ ಸಂಬಂಧಪಟ್ಟಕ್ಕೆ ನನಗೆ 4 ವರ್ಷದಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಲೈವ್ ಆಗಿ ಪ್ರೂಫ್ನ ತೋರಿಸ್ತೀನಿ. ಸೊ ನನ್ನ ಕೋರ್ಸ್ಗೆ ಸಂಬಂಧಪಟ್ಟಾಗೆ ನನಗೆ ಎಷ್ಟು ಅಮೌಂಟ್ ಬಂದಿದೆ ಲೈವ್ ಪ್ರೂಫ್ ತೋರಿಸ್ತೀನಿ. ಓಕೆ, ಡೈರೆಕ್ಟಾಗಿ SSB ಪೋರ್ಟಲ್ ಬಂದುಬಿಟ್ಟು ಲಾಗಿನಲ್ಲಿ ಹೋಗ್ತೀನಿ. ಯೂಸರ್ ಐಡಿ ಎಲ್ಲ ಕೂಡ ಕೇಳ್ತದೆ, ಹಾಕ್ಕೊತೀನಿ. ಕ್ಯಾಪ್ಚರ್ ಎಂಟ್ರಿ ಮಾಡ್ಲಿಕ್ಕೆ ಕೇಳ್ತದೆ, ಕ್ಯಾಪ್ಚರ್ ಎಂಟ್ರಿ ಕೂಡ ಮಾಡ್ಕೊಂಡ್ಬಿಡ್ತೀನಿ ಬೇಗನೆ. ಓಕೆ, ಕ್ಯಾಪ್ಚರ್ ಎಂಟ್ರಿ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಂಡು ಏನಪ್ಪ ಅಂದ್ರೆ ಲಾಗಿನ್ ಆಗಿ ಬರ್ತಾ ಇರೋದು. ಸೊ ಹಂಗಾಗಿ ಬೇಗ ಹಾಕೋಣ ಅಂತೆ. ಓಕೆ, ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋದ ತಕ್ಷಣ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸರ್ ಈ ರೀತಿ ಸ್ಟೂಡೆಂಟ್ ಲಾಗಿನ್ ಎಲ್ಲ ಕೂಡ ಓಪನ್ ಆಗ್ತದೆ. ನೀವು ಇದರಲ್ಲಿ ನಿಮ್ಗೆ ಸದ್ಯಕ್ಕೆ ನಿಮ್ಗೆ ತೋರಿಸ್ಲಿಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನು ಕಾಡ್ತದೆ, ಅದರಲ್ಲಿ ಹೋಗ್ತೀನಿ ನಾನೀಗ. ಓಕೆ, ಅಲ್ಲಿ ಹೋದ ತಕ್ಷಣ ನಿಮಗೆ ನನಗೆ ಸ್ಟಾರ್ಟ್ ಆಗಿದೆ. ಓಕೆ, 2021. ಓಕೆ, 2021 ಇಲ್ಲೇ ಕಾಣಿಸ್ತಿದೆ ನಿಮಗೆ. ಇದು ಇನ್ನೂ ಕೂಡ ನಮಗೆ ಆ್ಯಕ್ಟಿವೇಟ್ ಆಗಲ್ಲ ಆ್ಯಕ್ಚುಲಿ, ಯಾಕಂದರೆ ನಮ್ಗೆ ಮುಗಿದೋಗ್ಬಿಟ್ಟಿದೆ. ಯಾಕಂದರೆ 4 ವರ್ಷ ಕೂಡ ಸ್ಕಾಲರ್ಶಿಪ್ ನಂಗೆ ಬಂದಾಗಿದೆ. ಸೊ ಹಂಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈಗ 2021-22ರಲ್ಲಿ ಏನಪ್ಪ ಅಂದರೆ ಸ್ಟಾರ್ಟ್ ಆಗಿದ್ದು, ಅದಕ್ಕೆ ಆ ವರ್ಷ ಎಷ್ಟು ಬಂದಿದೆ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಯಾಕಂದರೆ ನಮ್ಮದು ಗೌರ್ಮೆಂಟ್ ಕಾಲೇಜ್ ಇರೋ ಕಾರಣ ನನಗೆ ಜಾಸ್ತಿ ಅಮೌಂಟ್ ಬರೋಲ್ಲ, ಯಾಕಂದರೆ ಫೀಸು ಕೂಡ ತೀರಾ ಕಡಿಮೆ ನಂದು. ಸೊ ಹಂಗಾಗಿ ಹೋಗ್ತೀನಿ. ಓಕೆ, ಫಸ್ಟ್ ಇಯರಲ್ಲಿ ನನಗೆ ಎಷ್ಟು ಬಂದೈತೆ, ನನಗೆ 2. ಓಕೆ, ಫಸ್ಟ್ ಇಯರಲ್ಲಿ ಡಿಪಾರ್ಟ್ಮೆಂಟು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ 2 ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಅಮೌಂಟು. ಸೊ ಒಂದು 7500 ಬಂದುಬಿಟ್ಟು ಯಾವುದು ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮು. ಓಕೆ, ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಪ್ರೋಗ್ರಾಮಲ್ಲಿ ನನಗೆ ಬಂದಿದೆ. ಆ್ಯಂಡ್ 2ನೇದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ 5700. ಯಾವುದಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ ಅಂದರೆ ಫೀ ರಿಂಬರ್ಸ್ಮೆಂಟ್ ಅಂತ ನನಗೆ ಬಂದಿರತಕ್ಕಂಥದ್ದು. 2 ಅಮೌಂಟ್ ಬಂದಿರೋದು, ಉಳಿದಿದ್ದು ರಿಮೈನಿಂಗ್ ಯಾವುದು ಕೂಡ ಬಂದಿಲ್ಲ. ಆ್ಯಂಡ್ ಸಕ್ಸಸ್ ಕೂಡ ಆಗಿದೆ, ಎಲ್ಲ ಕೂಡ ತೋರಿಸ್ತಿದ್ದೀನಿ ನೋಡಿ. ಓಕೆ, ಅಂದರೆ ಫಸ್ಟ್ ಇಯರಲ್ಲಿ ನನಗೆ ಬಂದಿರತಕ್ಕಂಥ ಅಮೌಂಟ್ ಎಷ್ಟು ಬಂದು ಟೋಟಲಾಗಿ 7500, 5700. ನನಗೆ ಫಸ್ಟ್ ಇಯರ್ ಫೀಸ್ ಎಷ್ಟಿತ್ತು ನಿಮ್ಗೆ ಹೇಳ್ಕೊತೀರ ಅಂದರೆ ಕೇವಲ ನಂದು ಫಸ್ಟ್ ಇಯರ್ ಫೀಸ್ 15000. ಓಕೆ, ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ರೀಸೆಟ್ ಕ್ಲಿಕ್ ಮಾಡ್ಕೊತೀನಿ. ಓಕೆ, 2021-22 ಅಂತ ಕ್ಲಿಕ್ ಆಯ್ತು. ಈಗ 2022-23 ನೋಡೋಣ. ಓಕೆ, ಸಾರಿ 21-22 ನೋಡೋಣ. ಓಕೆ, ಇದು ನೋಡಿದ್ದೀವಿ, ಸಾರಿ ಅದು ನೋಡಿದ್ವಿ. ಇನ್ನೆಷ್ಟು ನೋಡೋದು 2022-23 ನೋಡೋಣ. ಕ್ಲಿಕ್ ಮಾಡಿಕೊಂಡು ವ್ಯೂ ಮೇಲೆ ಕೊಡ್ತೀನಿ. ವ್ಯೂ ಮೇಲೆ ಕೊಟ್ಟ ತಕ್ಷಣ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗ್ತದೆ. ಸೊ 2021-22ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜಸ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಎಷ್ಟು ಬಂದೈತೆ ನಿಮ್ದು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಫೀಸ್ ಎಷ್ಟು ಅಂತ ಹೇಳ್ತೀನಿ ನೋಡಿ, ಕೇವಲ 8200. ಓಕೆ, ಕಾಣಿಸ್ತೀವಿ, ಏನೋ ಅರ್ಥ ಮಾಡ್ಕೊರಿ, 8200 ಸೆಕೆಂಡ್ ಇಯರ್ ಫೀಸು. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿರಿ ಫೀಸ್. ನನಗೆ ಎಷ್ಟು ಅಮೌಂಟ್ ಬಂದೈತೆ ಸೇಮ್ ಅಲ್ಲಿ ಕೂಡ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ 4500 ಬಂದೈತೆ. ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕಡೆಯಿಂದ ಸ್ವಲ್ಪ ಕಡಿಮೆ ಅವ್ರದ್ದು. ಆ್ಯಕ್ಚುಲಿ ಅದರಲ್ಲಿ 2 ರೀತಿಯಾಗಿ ಮಾಡಿದರು. ಓಕೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಅಮೌಂಟ್ ಒಂದು. ಆ್ಯಂಡ್ ಕೆಳಗಡೆ ಇಲ್ಲಿ ಒಂದು ಕಾಣಿಸ್ತಿದೆ ನೋಡಿ, ಬೇಕಾದ್ರೆ ನಿಮಗೆ ಅವ್ರದ್ದೇ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದು 4500 ಕೂಡ. ನಮಗೆ ಅದಕ್ಕೆ ಇದು ರೈತ ವಿದ್ಯಾನಿಧಿ ಯಾಕೆ ಬರಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ದು ನೋ ಅಂತ ಇದೆ. ಯಾಕೆ ಬರಲ್ಲ ಅಂತಂದರೆ ಆ ಒಂದು ಸ್ಕೀಮು ಆ ಟೈಮಲ್ಲಿ ತೆಗೆದಾಕಿದ್ರು ಆ ಒಂದು ಟೈಮ್ ಒಳಗೆ ತೆಗೆದಾಕಿದ್ರು. ಸೊ ಹಂಗಾಗಿ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೇನು ಕಾಣಿಸ್ತಿದೆ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ 2 ಅಮೌಂಟ್ ಬಂದು. ಓಕೆ, 2 ಕೂಡ ಯಾವಂತಂದು ಕೂಡ ನಿಮಗೆ ತೋರಿಸ್ತಿದ್ದೀನಿ. ಒಂದು ನಿಮಗೆ ಫೀಸು ಒಂದು ಕಾಣಿಸ್ತೀವಿ ನೋಡಿ, ಫೀ ರಿಮರ್ಸ್ಮೆಂಟ್ ಒಂದು. ಇನ್ನೊಂದು ವಿದ್ಯಾಸಿರಿ ಕಡೆಯಿಂದ ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಏನು ಕರಿತೀವಿ ಅದು. 2 ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಅವಾಗ ಅಮೌಂಟ್ ಕಡಿಮೆ ಇತ್ತು. ಈಗ ಫುಡ್ ಆ್ಯಂಡ್ ಅಕಾಮಿಡೇಷನ್ ನಿಮ್ಗೆ ಗೊತ್ತಿರೋಕ್ಕೆ 15000 ಮಾಡಿದ್ದಾರೆ. ಅವಾಗ ಮೊದಲಿಗೆ 4500 ಇತ್ತು. ಓಕೆ, ಅಂದರೆ ಅರ್ಥ ಮಾಡ್ಕೊರಿ, ಸೆಕೆಂಡ್ ಇಯರ್ ಬಂದಿರತಕ್ಕಂಥದ್ದು ಫೀಸು. ನನ್ನ ಫೀಸ್ ಎಷ್ಟಿತ್ತು ಕಾಲೇಜ್ ಫೀಸು ಅದೆಲ್ಲನೂ ಕೂಡ ಇಲ್ಲಿ ಆಗಿ ಇನ್ನೂ ಕೂಡ ಜಾಸ್ತಿನೇ ಬಂದಿದೆ ನನಗೆ ಹಂಗೆ ನೋಡಿದರೆ. ಓಕೆ, ಇದು ಸೆಕೆಂಡ್ ಇಯರ್ ಫೀಸ್ ನಾನು. ಓಕೆ, ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ಈಗ ನಂದು 2 ಇಯರ್ ನೋಡಿದಿರಿ ನೀವು. ಇನ್ನೊಂದು ಏನಪ್ಪ ಅಂದರೆ ಸದ್ಯಕ್ಕೆ ನಾನು 2023-24 ಅಂತ ತೋರಿಸ್ತೀನಿ. ನಾನು ಯು ಮೇಲೆ ಕೊಡ್ತೀನಿ. ಯು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಇದು ಕೂಡ ಬರ್ತದೆ. ನೆಕ್ಸ್ಟ್ ಅದಕ್ಕೋಸ್ಕರ ಏನು ಮಾಡೋದು ನಿಮ್ಗೆ ತೋರಿಸಲಿಕ್ಕೆ 2ನೇ ಪೇಜ್ ಹೋಗ್ತೀನಿ. 2ನೇ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೂಡ ಸೇಮ್ ಬರೋಣ. ಅದು ಬಂದ ತಕ್ಷಣ ಇಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂತ ಗೊತ್ತಾಗ್ಬಿಡ್ತದೆ. ಓಕೆ, ಸ್ವಲ್ಪ ತೋರಿಸ್ತೀನಿ, ವೇಟ್. ಓಕೆ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಏನು ಕೂಡ ತೋರಿಸ್ತಿಲ್ಲ. ಒಂದೇ ಪೇಜ್ ನೋಡೋಣ. ಯಾಕಂತಂದರೆ ನಿಮಗೆ ನಮಗೆ ಈ ಒಂದೊಂದು ಟೈಮ್ ಈ ಥರ ತೋರಿಸ್ತೇ ಇರ್ಬೋದು, ಬಟ್ ನನಗೆ ಅಮೌಂಟ್ ಅಂತೂ ಬಂದಿರತಕ್ಕಂಥದ್ದು ನಿಜ. ತೋರಿಸ್ತೀನಿ. ಆ್ಯಕ್ಚುಲಾಗಿ 2023-24 ಅಪ್ಡೇಟ್ ಆ್ಯಕ್ಚುಲಿ ಹೋಗಿರ್ಬೇಕಂತ ಅನಿಸುತ್ತೆ. ಸೊ ಅಲ್ಲಿ ಕೂಡ ನನಗೆ 2800 ರೂಪಾಯಿ ಬಂದೈತೆ. ಅಂದರೆ ಅದು ಕೂಡ ಸೇಮ್ 4300, 4500. ನಂದು ಕೂಡ ಥರ್ಡ್ ಇಯರ್ದು ಕೂಡ ಅಂದರೆ 2023-24 ಕೂಡ ನಮ್ಮದು ಥರ್ಡ್ ಇಯರ್ದು ನಂದು ಸೇಮ್ ಫೀಸ್ 8200 ಇತ್ತು ಫೀಸ್. ಅಂದರೆ 8200 ಫೀಸ್ ಅಷ್ಟೇ ಇತ್ತು. ಸೊ ಹಂಗಾಗಿ ನಮಗೆ 4500, 4300 ಅವೇ 2 ಬಂದಿತ್ತು. ಸೊ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ಹೋಗೋಣ. ಈ 2024-25 ತೋರಿಸ್ತೀನಿ. ಯಾಕಂದರೆ ಈ ವರ್ಷ ಇದೆ ಎಲ್ಲ ಹುಡುಗರು ಕೂಡ ವೇಟ್ ಮಾಡಿ. ಅಂದರೆ ಈ ವರ್ಷದಂದರೆ ಇನ್ನೂ ಕೂಡ ಅಪ್ಲೈ ಮಾಡೋದಲ್ಲ, ಈಗ ಜಸ್ಟ್ ಮುಗಿದಿರ್ತಕ್ಕಂಥದ್ದು. ಇದು ಎಷ್ಟು ಬಂದಿದೆ ಜಸ್ಟ್ ಹೋಗ್ತೀನಿ. ಈಗ ಆ್ಯಕ್ಚುಲಿ ನನಗೆ ಇಲ್ಲಿ ಕಾಣಿಸ್ತೀನಿ 4000. ಇಲ್ಲಿ ಕಾಣಿಸ್ತೀನಿ 4000 ಮಾತ್ರ ಬಂದಿರತಕ್ಕಂಥದ್ದು. ಯಾಕೆ 4000 ಅಷ್ಟೇ ಬಂತು ನನಗೆ, ಮತ್ತು ಯಾವುದು ಕೂಡ ಬರಲಿಲ್ವಾ ನನಗೆ ಅಂತ ನೀವು ಹೇಳ್ಬೋದು. ಓಕೆ, ಹೇಳ್ಬೇಕು. ಆ್ಯಕ್ಚುಲಿ ನೀವು ಹೇಳಲೇಬೇಕು ನೀವು ಆ ರೀತಿ. ಯಾಕೆಂದರೆ ನನಗೆ ವಿದ್ಯಾಸಿರಿ ಬರೋಲ್ಲ ಈ ವರ್ಷ. ಯಾಕಂತಂದರೆ ನಂದು ಈಗಾಗಲೇ ಏನಪ್ಪ ಅಂದರೆ ನಂದು ಹಾಸ್ಟೆಲ್ ಇದೆ. ಸೊ ಹಂಗಾಗಿ ಹುಡುಗರಿಗೆ ನಿಮ್ಗೆ ಗೊತ್ತಿರುವ ಹಾಗೆ ಅದು ವಿದ್ಯಾಸಿರಿ ಕಡೆಯಿಂದ ಅಮೌಂಟ್ ಬರಬೇಕಂತಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗಬೇಕು, ರಿಜೆಕ್ಷನ್ ಆಗಬೇಕು.
ಓಕೆ ಹಂಗಿದ್ರೆ ಮಾತ್ರ ಬರ್ತದೆ. ಹಾಸ್ಟೆಲ್ ಆಯ್ತು ಅಂದರೆ ಬರೋಲ್ಲ. ಸೊ ಹಂಗಾಗಿ ನನಗೆ ಅದು 15,000 ರೂಪಾಯಿ ಬರೋಲ್ಲ. ಬಟ್ ಈಗ ನನಗೆ 4,000 ರೂಪಾಯಿ ಅಂದರೆ ನನಗೆ ಕಾಲೇಜ್ ಫೀಸ್ 8,000 ರೂಪಾಯಿ ಇದೆ. ಸೊ ಹಂಗಾಗಿದ್ದು ಅದ್ರದ್ದು ಅಮೌಂಟು 4,000 ಇದೆ. ಸೊ ಹಂಗಾಗಿ ಸೇಮ್ ಅಂದರೆ ಇದನ್ನ ಹೇಳೋಗಿ ಇಷ್ಟು ತೋರಿಸಿದ್ನಪ್ಪ ಅಂತಂದ್ರೆ ನಿಮಗೆಲ್ಲನೂ ಕೂಡ ತೋರಿಸೋ ಅವಶ್ಯಕತೆ ಇತ್ತು ಅಂತ ಕೇಳ್ಬೋದು ನೀವು. ಕೆಲವೊಂದಿಷ್ಟು ಹುಡುಗರಿಗೆ ಇತ್ತು ಇದು ಅಂದರೆ ಬರ್ತಾ ಇಲ್ಲ. 4 ವರ್ಷದಲ್ಲಿ ನಂಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಗೋರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ಪು ಪ್ರತಿಯೊಂದು ಕೂಡ ಬಂದೇ ಬರ್ತದೆ. ನಿಮಗೆ ಅದೇ ಲೇಟ್ ಆಗ್ಬೋದು, ಬಟ್ ಬರೋದು ಮಾತ್ರ ಫಿಕ್ಸ್ ಇಟ್ಕೊಂಬಿಡಿ, ಅದು ಮಾತ್ರ ಬಂದೇ ಬರ್ತದೆ ಆಯಿತಾ. ಸೊ ಬರ್ತಿರ್ತತೆ, ನೀವು ಹಂಗೆ ಅಂದ್ಕೊಂಡು ಲೇಟಾಗಿ ಬರ್ತದೆ ಅದು ಬರ್ತದೆ ಬೇಡ ಬಿಡಿ ಅಂತ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸ್ಕಾಲರ್ಶಿಪ್ ಎಲ್ಲರೂ ಕೂಡ ಇಂಪಾರ್ಟೆಂಟೇ. ಯಾಕಂದರೆ ಆ ಹುಡುಗರು ಎಲ್ಲರೂ ಕೂಡ ಅದ್ರ ಮೇಲೆ ಎಷ್ಟು ಹುಡುಗರು ಡಿಪೆಂಡ್ ಆಗಿದ್ದಾರೆ ಕೂಡ. ಓಕೆ, ಸೊ ಹಂಗಾಗಿ ಅಂತ ಯಾಕೆ ಮಿಸ್ ಮಾಡ್ಕೊತಾರೆ, ಫ್ರೀ ಬರೋದು ಮಿಸ್ ಮಾಡ್ಕೊತಾರೆ ಯಾಕಂತ ನೋಡಿ. ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಾ ಇದಲ್ವಾ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತ ಮತ್ತು ಸೊ ಅಷ್ಟು ಇಲಾಖೆ ಅಂದ್ಕೊಂಡ್ರೆ ಇಷ್ಟು ಇಲಾಖೆಗಳು ಅಂದರೆ ಇಷ್ಟು ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾವೆ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ಪು ನಿಮಗೆ ನೀವು ಎಲ್ಲಿರ್ತೀರ, ನೀವು ಎಲಿಜಿಬಿಲಿಟಿ ನೋಡಿಕೊಂಡು ಕೊಡ್ತಾರೆ. ನೀವು ಇದಕ್ಕೆ ಪರ್ಸೆಂಟೇಜು ಪಾಸ್ ಆಗಿದ್ದರೆ ಸಾಕು. ಸೊ ನಿಮಗೆ ಅಂದರೆ ಏನಪ್ಪ ಅಂದರೆ ನಿಮಗೆ ಇನ್ಕಮ್ ಅಷ್ಟೇ ನಿಮಗೆ ಸ್ವಲ್ಪ ಟೈಮ್ ತೊಗೊತದೆ. ಅಂದರೆ ಅದೇ ಸ್ವಲ್ಪ ನಿಮಗೆ ಇದು ಕಾಡ್ಸಾಡ್ತದೆ. ಮೀನ್ಸ್ SC/ST ಆಗಿತ್ತಂದ್ರೆ ನೀವು 2.5 ಲಕ್ಷಕ್ಕಂತೂ ಇದ್ರೂ ಕೂಡ ನಿಮ್ಮ ಇನ್ಕಮ್ ಆರಾಮ್ಸೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಈಗ ಜನರಲ್ ಸ್ಟೂಡೆಂಟ್ ಅಂದರೆ OB ಸ್ಟೂಡೆಂಟ್ ಅಷ್ಟೇ ನಿಮಗೆ 1 ಲಕ್ಷ ಒಳಗಡೆ ನಿಮ್ದು ಇನ್ಕಮ್ ಇರಬೇಕು. ಹಂಗಿದ್ರೆ ಮಾತ್ರ ನೀವು ಎಲ್ಲರೂ ಕೂಡ ಎಲಿಜಿಬಲ್, ಎಲ್ಲರೂ ಕೂಡ ಬಂದೇ ಬರ್ತದೆ. ಸೊ ಅಪ್ಲಿಕೇಶನ್ ಹಾಕ್ರಿ, ಟೈಮ್ ಎಲ್ಲನೂ ಕೂಡ ವರ್ಷಪೂರ್ತಿ ಇರ್ತದೆ. ಈಗ ಅಡ್ಮಿಷನ್ ಆದವರು ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಅಪ್ಲಿಕೇಶನ್ ಈಗಲೇ ಯಾಕೆ ಬರೋಲ್ಲ ಅರ್ಥ ಮಾಡ್ಕೊರಿ. ಈಗ ಫಸ್ಟ್ ಸೆಮ್ಗೆ ಹಾಕಿರ್ತೀರ, ಈಗ ಹಳೆ ಅಮೌಂಟ್ ಬಂದಿರ್ತದೆ, ನೀವು ಮತ್ತು ಸೆಕೆಂಡ್ ಸೆಮ್ ಬಂದು ಅಪ್ಲೈ ಮಾಡ್ಲಿಕ್ಕೆ ಬರೋಲ್ಲ, ನೀವು ಮತ್ತೆ 3rd ಸೆಮ್ಗೆ ಬರಬೇಕು. ಯಾಕಂತಂದರೆ 1 ಇಯರ್ ಕನ್ಸಿಡರ್ ಮಾಡ್ಕೊಂಡು ಕೊಡೋದು ನಿಮ್ಗೆ ಅಮೌಂಟು. ಆ್ಯಂಡ್ ನೀವು ಫೀಸ್ ಕಟ್ಟೋದು ಕೂಡ 1 ಇಯರ್ ಅಂತಲೇ ಕೊಡ್ತೀರ. ಓಕೆ, ನೀವು ಫಸ್ಟ್ ಸೆಮ್ಗೆ ಬೇರೆ ಸೆಕೆಂಡ್ ಸೆಮ್ಗೆ ಬೇರೆ ಅಂತ ಕೊಡೋಲ್ಲ. ಸೊ ಹಂಗಾಗಿ ಅದು ನಿಮಗೆ ಈಗ ಏನು ಈವನ್ ಹಾರ್ಡ್ ಅಂತ ಹೆಂಗೆ ಕರಿತೀವಿ ನಾವು, ನಿಮಗೆ 1 ಇಯರ್ ಕಂಪ್ಲೀಟ್ ಆಗೋರು ಕೂಡ ಬರೋಲ್ಲ. ಅಂದರೆ ನಿಮ್ಗೆ ಆಡ್ ಇಯರ್ ಯಾವಾಗ ಬರ್ತದೆ ಅಂದರೆ 1, 3, 5, 7 ಅವಾಗ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ. ಆ ಇಯರ್ದು ನಿಮಗೆ ಸ್ಕಾಲರ್ಶಿಪ್ ಬರಬೇಕು. ವಾಪಸ್ ನಿಮ್ಗೆ ರಿನವಲ್ ಫಸ್ಟ್ ಸೆಮ್ಗೆ ಹಾಕಿದ್ದು ಸೆಕೆಂಡ್ ಸೆಮ್ಗೆ ಬರ್ತದೆ, ಇಲ್ಲ 3rd ಸೆಮ್ಗೆ ಹಾಕಿದಷ್ಟು 4th ಸೆಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ, ಬರಲ್ಲ. ಯಾಕಂದ್ರೆ ಅದು 1 ಇಯರ್ ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು. ಅದು ಈಗ ತಂದ್ರೆ ಕೆಲವೊಂದು ಹುಡುಗರು ಕೇಳ್ತಾ ಇದ್ರಿ, ಅಣ್ಣ ನಂದು ಈಗ ತಾನೇ ಜಸ್ಟ್ ಏನಪ್ಪ ಅಂದ್ರೆ 3rd ಸೆಮ್ ಮುಗಿದಿದೆ, ನಾನು ನಾಳೆ ಅಪ್ಲೈ ಮಾಡಿದ್ದೆ, ಅಮೌಂಟ್ ಕೂಡ ಬಂದೈತೆ, ಮತ್ತು ಈಗ 4th ಸೆಮ್ ಅಪ್ಲೈ ಮಾಡ್ಬೋದಾ ನಾವು ಅಂತಂದು. ಹಾಗೆ ಬರೋಲ್ಲ. ಯಾಕಂದರೆ ಅದು 1 ಇಯರ್ದು ಅದು ಅಮೌಂಟ್ ಎಲ್ಲ ಕೂಡ ಸ್ಯಾಂಕ್ಷನ್ ಆಗಿ ಅಮೌಂಟ್ ನಿಮ್ಗೆ ಬಂದಿರ್ತದೆ. ನೆಕ್ಸ್ಟ್ ನಿಮಗೆ 5th ಸೆಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಸೇಮ್ ಅದೇ ರೀತಿ ಈಗ ಜಸ್ಟ್ ಫಸ್ಟ್ ಸೆಮ್ ಈಗ ತಾನೇ ಎಂಟ್ರಿ ಆಗಿತ್ತಪ್ಪ ಅಂತಂದರೆ, ಈಗ ತಾನೇ ಅಡ್ಮಿಷನ್ ಮಾಡಿಸ್ಕೊಂಡಿತ್ತಂದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಫಸ್ಟ್ ಸೆಮ್ ಇದೀಗ ತಾನೇ ಜಸ್ಟ್ ಎಂಟ್ರಿ ಆಗಿತ್ತು ಅಂದರೆ ನಿಮ್ಮ USA ನಂಬರ್ ಬೇಕು. USA ನಂಬರ್ ನಿಮ್ಮ ಕಾಲೇಜಲ್ಲಿ ಯಾರ್ದು SSP ಯಾರು ಮೇಂಟೆನೆನ್ಸ್ ಮಾಡ್ಕೊಂಡಿರ್ತಾರೆ ನೋಡ್ರಿ, ಅವ್ರ ಜೊತೆ ಕೇಳ್ಕೊರಿ. ಅವ್ರ ಜೊತೆ SSP ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರ್ ID ಇಸ್ಕೊರಿ, SSP ಅಪ್ಲೈ ಮಾಡಿರಿ. ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳ ಬಿಟ್ಟು ಒಟ್ಟಾರೆ ಏನಪ್ಪ ಅಂತಂದರೆ ಆ ಒಂದು ಅಕಾಡೆಮಿಕ್ ಇಯರ್ ಮುಗಿಯೋಷ್ಟರಲ್ಲೇ ನಿಮ್ಮದು ಅಮೌಂಟು ಬಂದು ಮುಗೀತದೆ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 2024-25 ಅಪ್ಲೈ ಮಾಡಿರ್ತಕ್ಕಂಥದ್ದು ಸ್ಟೂಡೆಂಟು ಈಗ 2025 ಡಿಸೆಂಬರ್ ಒಳಗಡೆ ಬಂದು ಅಮೌಂಟ್ ನಿಮಗೆ ಜಮಾ ಆಗ್ತದೆ, ಅಂದರೆ ಕ್ರೆಡಿಟ್ ಆಗುತ್ತೆ. ಈಗ ಆಗ್ತಿರ್ತಕ್ಕಂಥ ಸ್ಟೂಡೆಂಟ್ ಈಗ ತಾನೇ ಅಪ್ಲೈ ಮಾಡ್ತಿರ್ತಾರೆ 2025-26 ಅಂತ ಕರಿತೀವಿ. ಈಗ ಅಪ್ಲೈ ಮಾಡೋರಿಗೆ 2026 ಡಿಸೆಂಬರ್ ಒಳಗಡೆ ಬಂದ್ಬಿಟ್ಟು ಅಮೌಂಟ್ ಬರ್ತದೆ. ಬಟ್ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅಮೌಂಟ್ ಸ್ಯಾಂಕ್ಷನ್ ಆಗ್ಬೇಕು. ಈಗ ನೋಡಿ ಮೊನ್ನೆ ತಾನೇ ಗೊತ್ತಿರುವಾಗೆ ಈ SS ಸ್ಟೂಡೆಂಟ್ಗೆ ಮತ್ತು ಮೈನರ್ ಸ್ಟೂಡೆಂಟ್ಗೆ ಫಂಡ್ ರಿಲೀಸ್ ಆಯಿತು. ಎಲ್ಲರೂ ಕೂಡ SSB ಹಾಕಿದವ್ರಿಗೆ ಎಷ್ಟೋ ವರ್ಷಗಳಿಂದ ಬಂದಿದ್ದಿಲ್ಲ, ಬಟ್ ಈ ವರ್ಷ ಅಟ್ಲೀಸ್ಟ್ 2,000 ಆದರೂ ಕೊಡ್ತಾಯಿದ್ದಾರೆ SSBದವರು. ಮೈನಾರಿಟಿ ಸ್ಟೂಡೆಂಟ್ಗೆ ಡೈರೆಕ್ಟ್ ನಿಮ್ಮದು NSB ಜೊತೆ ಲಿಂಕ್ ಆಗಿ NSBಗೆ ಅಷ್ಟೇ ನಿಮ್ಮದು ದೊಡ್ಡ ಅಮೌಂಟ್ ಬರ್ತದೆ. ನಿಮಗೆ 20,000 30,000 ಅದು ಬೇರೆ. ನಿಮಗೆ SSB ಕಡೆಯಿಂದ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಬರ್ತಕ್ಕಂಥ ಅಮೌಂಟ್ ನೀಲ್ ಮಾಡಿದ್ರು, ಇವಾಗ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಅಂದರೆ ಅಮೌಂಟ್ ಸ್ಯಾಂಕ್ಷನ್ ಆಯ್ತು ಅಂದರೆ ಬಂದೇ ಬರ್ತದೆ. ಓಕೆ, ಬಟ್ ನಿಮ್ದು ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಮಾತ್ರ ಬಂದೇ ಬರ್ತದೆ, ವರಿ ಮಾಡ್ಕೋಬೇಡಿ, ಅಪ್ಲೈ ಮಾಡಿರಿ. ಸರಿ, ನಿಮ್ಗೆ ಏನೇ ಡೌಟ್ಸ್ ಇರ್ತವೆ ಕಮೆಂಟಲ್ಲಿ ಹಾಕ್ರಿ, ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.